ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲಿ ಟೈಲರಿಂಗ್ ಕೆಲಸ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ, ಹಾಗೆ ಟೈಲರಿಂಗ್ ಕೆಲಸ ಮಾಡೋದಕ್ಕಿಂತ ಮುಂಚೆ ನಾನು ಶಾಪ್ ಮಾಡಲಾ, ಮನೇಲಿ ಮಾಡಲಾ ಅಥವಾ ಹೇಗೆ ಅಂತೇಳಿ ತುಂಬ ಯೋಚನೆನ ಮಾಡ್ತಾ ಇರೋರಿಗೆ ನಾನು ಒಂದು ಒಳ್ಳೆ ಸಜೆಷನ್ ಕೊಡ್ತೀನಿ. ನೀವು ಯಾವ್ಯಾವ ಪ್ಲೇಸಲ್ಲಿ ಟೈಲರಿಂಗ್ ಶಾಪ್ ಇಟ್ಟರೆ ನಿಮ್ಮ ಟೈಲರಿಂಗ್ ಕೆಲಸ ಇಂಪ್ರೂವ್ಮೆಂಟ್ ಆಗುತ್ತೆ, ಅಥವಾ ಯಾವ್ಯಾವ ಪ್ಲೇಸಲ್ಲಿ ನೀವು ಬಾಡಿಗೆ ಮನೆ ಆದರೆ ಮನೆ ಮಾಡಿದ್ರೆ ಟೈಲರಿಂಗ್ ಕೆಲಸ ಇಂಪ್ರೂವ್ಮೆಂಟ್ ಆಗುತ್ತೆ, ಅಥವಾ ನಮಗೆ ಸ್ವಂತ ಮನೆ ನಮಗೆಲ್ಲೂ ಚೇಂಜಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವೇನು ಮಾಡಬೇಕು ಕಸ್ಟಮರ್ ಬರೋಕ್ಕೆ ಅಂತ ಹೇಳಿ ಅಂದ್ಕೊಳ್ತಾ ಇರೋರಿಗೆ ನಾನು ಒಳ್ಳೆ ಟಿಪ್ಸ್ ಕೊಡ್ತೀನಿ. 3 ಕ್ವಶನ್ ಮಾರ್ಕ್ ಇದೆ ಇಲ್ಲಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಯಾಕಂದರೆ ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಮೇಡಮ್ ಈ ಥರ ಇದೆ, ಏನು ಮಾಡೋದು ಅಂತೇಳಿ. ಎಲ್ಲದಕ್ಕೂ ಈ ವಿಡಿಯೋ ಒಂದು ಉತ್ತರ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದರಿಂದ ಯೂಸ್ಫುಲ್ ಟಿಪ್ಸ್ಗಳು ನಿಮಗೆ ಸಿಕ್ಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ನೋಡ್ತಾ. ಮೊದಲನೇದಾಗಿ ಫ್ರೆಂಡ್ಸ್, ನಾನೀಗ ಫಸ್ಟು ಶಾಪಿಂದ ತಗೊಳ್ತೀನಿ. ಶಾಪು ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಶಾಪು ಯಾವ ಜಾಗದಲ್ಲಿ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ಟೈಲರಿಂಗ್ ಆಗುತ್ತೆ, ಬಿಸ್ನೆಸ್ ನಡೆಯುತ್ತೆ ಅನ್ನೋದಾದರೆ ಶಾಪ್ ಮಾಡೋದಾದರೆ ನೀವು ಸೆಂಟರ್ ಪ್ಲೇಸು, ಅಂದರೆ ಜನ ಜಾಸ್ತಿ ನಿಮ್ಮ ಅಂಗಡಿ ಕಡೆ ನೋಡುವಂಥ ಪ್ಲೇಸ್ ಆಗಿರಬೇಕು, ಅಥವಾ ಈಸಿಯಾಗಿ ಬರೋ ರೀತಿ ಆಗಿರಬೇಕು. ಒಂದ್ಸಲಿ ಹೋಗಿ ಬಂದು ಅಲ್ಲಿಗೆ ಯಾರು ಹೋಗ್ತಾರೆ ಅನ್ನೋ ಥರ ಪ್ಲೇಸ್ ಇರಬಾರ್ದು. ಅಂದರೆ ಈಗ ಬ್ಯೂಟಿ ಪಾರ್ಲರ್ ಪಕ್ಕ ಮಾಡಿಕೊಂಡ್ರೆ ಬ್ಯೂಟಿ ಪಾರ್ಲರಿಗೆ ಬಂದವರು ನಿಮ್ಮ ಟೈಲರಿಂಗ್ ಶಾಪಿಗೂ ಬರ್ತಾರೆ. ಹಾಗೆಯೇ ಒಂದು ಜನ ತುಂಬಾ ಎಲ್ಲಿ ಯಾವಾಗಲೂ ಒಂದು ವಸ್ತುಗಳು ತಗೊಳ್ಳೋದಕ್ಕಾಗಲಿ ಕೊಡೋದಕ್ಕಾಗಲಿ ಎಲ್ಲಿ ಜನ ಜಾಸ್ತಿ ಸೇರ್ತಾರೋ ಅಲ್ಲಿ ನೀವು ಟೈಲರಿಂಗ್ ಶಾಪ್ ಮಾಡಿದ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಈಗೆಲ್ಲ ಹೇಗಂದರೆ ಟೈಲರಿಂಗ್ ಶಾಪ್ ಮಾಡ್ತಿದ್ದೀವಿ ಅಂತಂದರೆ ಜನಗಳ ಕಣ್ಣಿಗೆ ಅದು ಅಟ್ರಾಕ್ಟಾಗಿ ಕಾಣಬೇಕು. ಸುಮ್ಮನೆ ಮೊದಲೆಲ್ಲ ಟೈಲರಿಂಗ್ ಶಾಪ್ ಅಟ್ರಾಕ್ಟ್ ಕಾಣದಿದ್ರು ಸಹಿತ ಶಾಪಿಗೆ ಜನ ವಿಸಿಟ್ ಮಾಡ್ತಿದ್ರು. ಈಗೆಲ್ಲ ತುಂಬಾ ಟೆಕ್ನಾಲಜಿ ಚೇಂಜ್ ಆಗಿರೋದ್ರಿಂದ ನಾವು ಟೈಲರಿಂಗ್ ಶಾಪ್ ಅಟ್ರಾಕ್ಟ್ ಕಾಣೋ ರೀತಿ ನಾವು ಹೊಲಿದಿರೋ ಡ್ರೆಸ್ ಆಗಿರ್ಬೋದು, ನಾವು ಸ್ಟಿಚಿಂಗ್ ಮಾಡಿರೋ ರೀತಿ ಎಲ್ಲದನ್ನು ನಾವು ಜನಗಳಿಗೆ ಕಾಣಿಸೋ ಥರ ಇರಬೇಕು. ಹಾಗಿದ್ರೆ ಮಾತ್ರ ಶಾಪಿಗೆ ಬರ್ತಾರೆ. ಈಗಿನ ಒಂದು ಜನ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಫುಲ್ಲು. ನಾವೇನಾದರೂ ಬೋರ್ಡ್ಗಳು ಆ ರೀತಿ ಏನಾದರೂ ಸ್ಟೈಲಿಶಾಗಿ ಹಾಕಿಲ್ಲ, ನಾವು ಹೊಲಿದಿರೋದೆಲ್ಲ ನಾವು ಒಂದು ಹಾಕಿಲ್ಲ ಅಂದರೆ ನಿಜವಾಗ್ಲೂ ಜನ ಬರೋದಿಲ್ಲ. ಜನ ಇರೋ ಜಾಗದಲ್ಲಿ ಸ್ವಲ್ಪ ಮಾಡಿ. ಮತ್ತು ಹಾಗೆಯೇ ನಿಮಗೆ ಯಾರೇ ಶಾಪಿಗೆ ಬರಲಿ, ಹೊಸದಾಗಿ ನೀವು ಅಂಗಡಿ ಓಪನ್ ಮಾಡಿದ್ದೀರಾ ಅಂದರೆ ನಿಮಗೆ ಒಂದು ಫಿಟ್ಟಿಂಗಿಗೆ ಬರಲಿ ಅಥವಾ ಶಾಪಿಗೆ ಬ್ಲೌಸ್ ಹೊಲ್ಸಕ್ಕೆ ಬರಲಿ, ಅವ್ರ ನಂಬರ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ. ನೀವು ಹೊಲ್ದಿರೋ ಬ್ಲೌಸ್ಗಳನ್ನೆಲ್ಲ ಸ್ಟೇಟಸಿಗೆ ಹಾಕ್ತಾ ಹೋದರೆ ಅವರು ಸಹಿತ ನೀವು ಮತ್ತೆ ಮತ್ತೆ ಕಸ್ಟಮರ್ ಆಗುವಂಥ ಚಾನ್ಸಸ್ ಇರುತ್ತೆ. ಎರಡನೇದಾಗಿ, ನೀವು ಈಗ ಶಾಪ್ ಮಾಡ್ತಿದ್ದೀರಾ, ಏನೋ ನಂಗೆ ಕಡಿಮೆ ಬೆಲೆಯಲ್ಲಿ ಅಂಗಡಿ ಸಿಗ್ತಾ ಇದೆ, ಒಟ್ಟು ಶಾಪ್ ಮಾಡಬೇಕು ಅಂತ ಜನ ಓಡಾಡದೇ ಇರೋ ಪ್ಲೇಸಲ್ಲಿ ಮಾಡಿದ್ರೆ ನೀವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ರು ಸಹಿತ ಸ್ವಲ್ಪ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಸ್ಟಿಚ್ ಮಾಡೋದಕ್ಕೂ ಮನೆಯಲ್ಲಿ 2-3 ಕಸ್ಟಮರ್ ದಿನಕ್ಕೆ ಬಂದ್ರೂ ನಾನು ಸ್ಟಿಚ್ ಮಾಡಿದ್ರು ನಡೆಯುತ್ತೆ, ಬಾಡಿಗೆ ಇರೋದಿಲ್ಲ. ಅದೇ ಶಾಪಲ್ಲಿ ಅಂತಂದರೆ 5,000 4,000 ಈ ಥರ ಶಾಪಿನ ಬಾಡಿಗೆ ಇರುತ್ತೆ ಅಲ್ವಾ. ನೀವು ಹೊಲ್ದಿರೋ ದುಡ್ಡು ಬರೀ ಶಾಪು ಬಾಡಿಗೆ ಕೊಡೋಕ್ಕೆ ಆದರೆ ಇನ್ನು ನೀವು ಉಳಿಸೋದು ಯಾವಾಗ? ಆದ್ದರಿಂದ ನೀವು ಶಾಪ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ 24 ಅವರ್ಸು ಹೇಗಿರುತ್ತೆ ಅಂತಂದರೆ ಕೆಲಸ ಮನೆ ಕೆಲಸ ಈ ರೀತಿ ಇರುತ್ತೆ. ಈಗ ಒಂದು ವಾರ ಬಾಗಿಲು ಹಾಕಿಬಿಟ್ಟು ಹೋದರೆ ಕಸ್ಟಮರು ಹೋಗ್ತಾರೆ. ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಅಷ್ಟು ಸಮಸ್ಯೆ ಆಗಲ್ಲ. ಹಾಗೆಯೇ ಶಾಪಲ್ಲಿ ಟೈಲರಿಂಗ್ ಮಾಡೋರು ಹೇಗೆ ಆಗ್ತಾರೆ ಅಂತಂದರೆ ನಿಮ್ಮ ಶಾಪಿಗೆ ಬಂದಿರ್ತಾರೆ, ಅಕಸ್ಮಾತ್ ನೀವು ಇಲ್ಲ ಅಂತಂದರೆ ಬೇರೆಯವರಿಗೆ ಕೊಟ್ಟು ಹೋಗಿಬಿಡ್ತಾರೆ ಅವರು. ಮನೇಲಿ ಟೈಲರಿಂಗ್ ಮಾಡೋರಿಗೆ ಕಸ್ಟಮರ್ ಹೇಗಿರ್ತಾರೆ ಅಂದರೆ ಫೋನ್ ಮಾಡಿ ವಿಚಾರಿಸಿ ಇನ್ನೊಂದ್ಸತಿ ಬಂದಾದರೂ ಕೊಡ್ತಾರೆ. ಮನೇಲಿ ನಾವು ಜಾಸ್ತಿ ಟೈಮ್ ಇರ್ತೀವಿ, ಶಾಪಲ್ಲಿ ಅಂದರೆ ಟೈಮ್ ಟು ಟೈಮ್ ಇರ್ತೀವಲ್ವ. ಹಾಗಾಗಿ ಶಾಪಲ್ಲಿ ಕೆಲಸ ಮಾಡೋರು ಚೆನ್ನಾಗಿ ಅಟ್ರಾಕ್ಟ್ ಕಾಣೋ ರೀತಿ, ಅಂದರೆ ಜನಗಳಿಗೆ ನಿಮ್ಮ ಅಂಗಡಿ ಪರಿಚಯ ಆಗೋ ರೀತಿ ನೀವು ಡೆಕೋರೇಟ್ ಮಾಡಬೇಕಾಗತ್ತೆ. ಅಕ್ಕ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ನಾವು ಶಾಪ್ ಮಾಡ್ತೀವಿ ಅಂದರೆ ಅದು ಮುಖ್ಯವಾಗಿರುತ್ತೆ. ಚೆನ್ನಾಗಿ ಬೋರ್ಡ್ ಹಾಕೋದಾಗಲಿ, ನೀವು ಹೊಲಿದಿರೋ ಡ್ರೆಸ್ಗಳನ್ನು ಎಲ್ಲರಿಗೂ ಕಾಣೋ ರೀತಿ ಗೊಂಬೆಗೆ ಹಾಕೋದಾಗಲಿ ಈ ರೀತಿ ಮಾಡಬೇಕಾಗತ್ತೆ. ಮತ್ತು ಟೈಲರಿಂಗ್ ಶಾಪು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಅಕಸ್ಮಾತ್ ಜಾಗ ಇತ್ತು ಅಂದರೆ ಟೈಲರಿಂಗ್ ಮೆಟೀರಿಯಲ್ಸನ್ನು ಅಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಏನಾದರೂ ವಸ್ತುಗಳನ್ನು ತಗೊಳಕ್ಕೆ ಬಂದವರು ಸಹಿತ ನೀವು ಟೈಲರ್ ಅಂತ ಗೊತ್ತಾಗಿ ಮತ್ತೆ ನೀವು ಬಟ್ಟೆಗಳು ಜಾಸ್ತಿ ಬರ್ಬೋದು. ಮತ್ತು ಟೈಲರ್ ಕೆಲಸ ಅಂತಂದರೆ ಶಾಪ್ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ನಮಗೆ ಹೇಗಂದರೆ ಕೆಲಸಕ್ಕೆ ನಾವು ಯಾವಾಗಲೂ ರೆಡಿ ಇರಬೇಕು. ಅಂದರೆ
ಈಗ ಅಕಸ್ಮಾತ್ ಮನೆಗೆ ನಾವು ಈಗ ಏನೋ ಯಾವುದೋ ಕಂಪ್ನಿ ಎಲ್ಲಿಗೋ ಕೆಲಸಕ್ಕೆ ಹೋದಂಗೆ ಬೆಳಗ್ಗೆ 9ರಿಂದ ಸಂಜೆ 6 ಅನ್ನೋದೇ ಇರೋದಿಲ್ಲ. ಒಂದ್ಸತಿ ಜಾಸ್ತಿ, ಒಂದ್ಸತಿ ಕಡಿಮೆ ಟೈಮು, ಈ ರೀತಿ ಆಗುತ್ತೆ. ಒಂದೊಂದ್ಸರಿ ನಾವು ಬೆಳಗ್ಗೆ 7 ಗಂಟೆಗೆ ಸಹ ಬರಬೇಕಾಗತ್ತೆ. ಬಂದು ಮಾಡಿಕೊಟ್ಟು ರಾತ್ರಿ 9-10 ಗಂಟೆ ತನಕನೂ ಇದ್ದು ಕೆಲಸ ಮಾಡಿ. ಅಷ್ಟೆಲ್ಲ ಮನೆಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಮಾತ್ರ ಶಾಪ್ ಮಾಡಿ, ಇಲ್ಲ ಅಂದರೆ ಶಾಪು ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೊಬ್ಬೊಬ್ಬರು ನಾನು ಇವಾಗ ನೋಡಿರೋ ರೀತಿ ಹೇಗಂದರೆ, ಟೈಲರಿಂಗ್ ಕಲ್ತಿರ್ತಾರೆ, ಟೈಲರಿಂಗ್ ಅವರು ಕೂತು ಮಿಷನ್ ಮೇಲೆ ಹೊಲಿಯೋದಿಲ್ಲ, ನಾನು ಹುಡುಗಿಯರನ್ನೆಲ್ಲ ಕಟಿಂಗ್ ಮಾಡಿಕೊಡ್ತೀನಿ, ಹೊಲಿತಾರೆ ಅನ್ನೋ ರೀತಿ ಶಾಪನ್ನೆಲ್ಲ ಓಪನ್ ಮಾಡಿ ಫಸ್ಟಿಗೆ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿ ಓಪನ್ ಮಾಡ್ತಾರೆ. ಅವರು ಶಾಪಲ್ಲಿ ಇಲ್ದೇನೆ ಹೋಗಿ ಬೇರೆಯವ್ರಿಗೆ ಕಟಿಂಗ್ ಮಾಡೋ ಅಥವಾ ಜವಾಬ್ದಾರಿನ ವಹಿಸಿ ಹೋಗಿ ಕೆಲಸಗಳನ್ನು ಅಂದರೆ ಟೈಲರಿಂಗ್ ಶಾಪನ್ನು ಲಾಸ್ ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ. ನೀವು ಅಲ್ಲಿ ನಿಂತು ಕೆಲಸ ಮಾಡ್ತೀರಾ, ಜಾಸ್ತಿ ಟೈಮು ನೀವು ಆ ಶಾಪಿಗೆ ಕೊಡ್ತೀರಾ ಅಂದರೆ ಮಾತ್ರ ನೀವು ಶಾಪನ್ನು ಓಪನ್ ಮಾಡಿ, ಇಲ್ಲ ಅಂದರೆ ಶಾಪು ಲಾಸ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ನೀವು ಅಲ್ಲಿ ಪ್ರೆಸೆಂಟ್ ಒಂದು 7 ಗಂಟೆ ಟೈಮ್ ಆದರೂ ಶಾಪಲ್ಲಿ ಇರೋ ರೀತಿ ಆದರೆ ಮಾತ್ರ ಓಪನ್ ಮಾಡಿ. ಇಲ್ಲ ಅಂತಂದರೆ ನೀವು ಎಷ್ಟೇ ಜನ ಕೆಲಸಗಾರನ್ನ ಇಟ್ಕೊಂಡ್ರು ಅಲ್ಲೂ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ, ಲಾಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಈಗಂತೂ ತುಂಬಾ ಅಂದರೆ ಶಾಪ್ ಓಪನ್ ಮಾಡ್ತಾರೆ, ಬಿಹಾರ ಆ ಕಡೆಯವರಿಂದ ಕಲ್ತಿರೋರ ಹತ್ರ ಕಟ್ಟಿಂಗು ಸ್ಟಿಚಿಂಗು ಎರಡೂ ಅವರಿಗೆ ಕೊಟ್ಬಿಡ್ತಾರೆ. ಇವ್ರು ಏನಿದ್ರು ಟೇಬಲ್ ಮೇಲೆ ಕೂತು ಇಸ್ಕೊಳ್ಳೋದು ಕೊಡೋದು ಮಾಡ್ತಾರೆ. ಅಕಸ್ಮಾತ್ ಇನ್ಯಾವುದೋ ಕೆಲಸಗಳಿರುತ್ತೆ, ಆ ರೀತಿ ಮಾಡಿದ್ರೆ ಅಂದರೆ ವರ್ಕ್ ಆಗೋಲ್ಲ. ಆಯಿತಾ, ಆಯಿತು. ಈಗ ನಾನು ಮನೇಲಿ ಟೈಲರಿಂಗ್ ಮಾಡ್ತೀನಿ, ನಮ್ಮ ಮನೆ ಸ್ವಂತ ಮನೆ. ನಾನು ಫಸ್ಟಿಗೆ ಟೈಲರಿಂಗ್ ಕಲಿತಾಗ ಯಾರೂ ಟೈಲರ್ಸ್ ಈ ಏರಿಯಾದಲ್ಲಿ ಇರಲಿಲ್ಲ. ಇವಾಗ ತುಂಬ ಜನ ಟೈಲರ್ಸ್ ಆಗಿಬಿಟ್ಟಿದ್ದಾರೆ. ನಾನು ಸ್ವಂತ ಮನೆ, ಈಗ ಮನೆ ಬಿಟ್ಟು ನನಗೆ ಎಂತ ಮಾಡೋದು, ಮನೇಲಿ ಹೊರಗಡೆ ಹೋಗೋಕ್ಕೆ ಕಳಿಸಲ್ಲ. ನಾನು ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಈಗ ನನಗೆ ಮೊದಲೆಲ್ಲ ನನ್ನ ಕಸ್ಟಮರ್ ಇದ್ದರು, ಈಗ ಅವರೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ. ನಾನು ಏನು ಮಾಡಲಿ ಅನ್ನೋರು, ನೀವು ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇರ್ತೀರಾ, ಮತ್ತು ನೀವು ತುಂಬ ವರ್ಷದಿಂದ ಟೈಲರಿಂಗ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಕರೆಕ್ಟ್ ಟೈಮಿಗೆ ಬಟ್ಟೆಗಳನ್ನ ಕೊಡ್ತಾ ಇರ್ತೀರಾ, ನಿಮ್ಮ ರೇಟು ರೀಸನಬಲ್ ಆಗಿದೆ, ಮನೆಯಲ್ಲಿ ಕೆಲಸ ಮಾಡೋರಿಗೆ ಹೇಳ್ತಿರೋದು ಆಗಿತ್ತು ಅಂದರೆ ಕಸ್ಟಮರ್ ಎಲ್ಲೂ ಹೋಗಲ್ಲ. ಕಸ್ಟಮರ್ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಬೇಜವಾಬ್ದಾರಿತನದಿಂದನೇ ಹೋಗ್ತಾ ಇರ್ತಾರೆ. ಏನೇನು ಮಾಡ್ತೀರಾ ಮನೆಯಲ್ಲಿ ಸ್ಟಿಚ್ ಮಾಡೋರು ಅಂದರೆ, ಕಸ್ಟಮರ್ ಬಟ್ಟೆ ಕೊಡ್ರಿ ಅಂದಿದ್ದನ್ನ ನೆಗ್ಲೆಕ್ಟ್ ಮಾಡಿರ್ತೀರಾ, ಮತ್ತು ಅವ್ರು ಬಂದಾಗ ಸರಿ ರೆಸ್ಪಾನ್ಸ್ ಮಾಡಿರೋದಿಲ್ಲ, ಕರೆಕ್ಟ್ ಟೈಮಿಗೆ ಹೇಳಿದ ಟೈಮಿಗೆ ನೀವು ಅವರಿಗೆ ಕೆಲಸ ಮಾಡಿ ಕೊಟ್ಟಿರೋದಿಲ್ಲ. ಹಾಗೆ ದುಡ್ಡನ್ನು ನೀವು ನಮ್ಮ ಕಾಯಂ ಕಸ್ಟಮರ್ ಅಂತ ಮಗ ಹೇಳಿರ್ತೀರ, ಅದನ್ನೆಲ್ಲದು ಇವಳ ಹತ್ರ ಏನು ಹೋಗೋದು ಅಂತ ಅವರು ಹೊಸ ಟೈಲರ್ಗಳ ಹತ್ರ ಹೋಗಿರ್ತಾರೆ. ಈಗ ನೀವು ಪ್ರಾಂಪ್ಟಾಗಿ ಕರೆಕ್ಟ್ ಟೈಮಿಗೆ ಕೊಟ್ಟು ಕರೆಕ್ಟ್ ಸ್ಟಿಚಿಂಗ್ ಮಾಡಿಕೊಟ್ಟು ಫಿಟ್ಟಿಂಗು ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿದ್ದು ನೀವು ಕರೆಕ್ಟ್ ಟೈಮ್ಗೆ ಕೊಟ್ಟು ನಿಮ್ಮ ಮನೆಯಲ್ಲೂ ಕೆಲಸ ಮಾಡಿದ್ರು ಟೈಮ್ ಟು ಟೈಮ್ ಮಾಡ್ತಿದ್ದೀರ ಅಂದರೆ ನಿಮ್ಮ ಕಸ್ಟಮರ್ 100% ನೀವು ಫಸ್ಟಿಗೆ ಕಲಿಯುವಾಗ ನೀವು ಒಬ್ಬರೇ ಟೈಲರ್ ಇದ್ದು ಆಮೇಲೆ ಟೈಲರ್ಸ್ ಆದ್ರೂ ನಿಮ್ಮ ಹತ್ರನೇ ಹುಡ್ಕೊಂಬರ್ತಾರೆ. ಯಾಕಂದರೆ ಅದಕ್ಕೆ ಸಾಕ್ಷಿ ನಮ್ಮೂರಲ್ಲೇ ಇದ್ದಾರೆ. ಎಷ್ಟೋ ಜನ ಹಳಬ್ರು ಟೈಲರ್ಗಳು ಕರೆಕ್ಟಾಗಿ ಹೊಲ್ಕೊಟ್ಟವ್ರಿಗೆ ಅವ್ರು ಅಕಸ್ಮಾತ್ 2 ತಿಂಗಳು 3 ತಿಂಗಳು ಪೇಷಂಟಾಗಿ ಹೊಲಿದಿದ್ರು 3 ತಿಂಗಳು ತನಕ ಕಾದು ಕಸ್ಟಮರ್ ಅವರಿಗೆ ಬಟ್ಟೆ ಕೊಟ್ಟಿರೋ ತುಂಬ ಉದಾಹರಣೆಗಳಿದ್ದಾವೆ. ನನಗೆ ಕೇಳ್ತಾರೆ, ಅಕ್ಕ ನಂಗೆ ಮೊದಲು ಬಟ್ಟೆ ತುಂಬ ಬರ್ತಿದ್ವು, ಇವಾಗ ಇವರು ಟೈಲರ್ ಆಗಿದ್ದಾರೆ ನಮ್ಮ ಮನೆ ಹತ್ರ, ಈಗ ನನ್ನ ಹತ್ರ ಬರೋದಿಲ್ಲ ಅಂತೇಳಿ. ಅದು ನಿಮ್ಮ ಬೇಜವಾಬ್ದಾರಿತನದಿಂದನೇ ಆಗಿರುತ್ತೆ. ಅದರಿಂದ ನಾವು ಕೆಲಸದಲ್ಲಿ ಯಾವಾಗಲೂ ಅಲರ್ಟ್ ಆಗಿರಬೇಕು. ನಾವು ಯಾರೋ ನಮ್ಮ ಮುಂದೆ ಎದ್ದ ಮೇಲೆ ನಾವು ಅಲರ್ಟ್ ಆಗೋದಲ್ಲ. ನಾವು ಯಾವಾಗ್ಲೂ ಬಂದಂಥ ಕಸ್ಟಮರಿಗೆ ಕರೆಕ್ಟ್ ಟೈಮಿಗೆ ಬಟ್ಟೆ ಕೊಟ್ಟು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿ ನಾವು ಕಸ್ಟಮರ್ನ ನಮ್ಮ ಹತ್ರ ಸೆಳ್ಕೊಂಡು ಯಾವಾಗಲೂ ಇಟ್ಕೊಬೇಕು. ಫೋನ್ ಮಾಡಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದೆಲ್ಲ ಮಾಡಿದ್ರೆ ಅವ್ರಿಗೆ ಎಲ್ಲೂ ಹೋಗಲ್ಲ. ನಿಮ್ಮ ಮನೆ ಪಕ್ಕಕ್ಕೆ ಬೇಕಾದರೆ ಟೈಲರ್ಸ್ ಬರಲಿ, ಅವ್ರು ಎಲ್ಲೂ ಹೋಗೋದಿಲ್ಲ. ಆದ್ದರಿಂದ ಇದು ನಿಮ್ಮ ತಪ್ಪಾಗಿರುತ್ತೆ. ಆದ್ದರಿಂದ ನಾನು ಹೇಳೋದು, ಇನ್ಮೇಲಾದರೂ ನೀವು ಮನೇಲಿ ಟೈಲರಿಂಗ್ ಮಾಡೋರು ನನಗೆ ಹೊರಗಡೆ ಶಾಪ್ ಮಾಡೋದಕ್ಕೆ ಬಿಡೋದಿಲ್ಲ, ನಮಗೆ ಸ್ವಂತ ಮನೆ, ನಮಗೆ ಬೇರೆ ಕಡೆ ಈಗ ಮನೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಇಲ್ಲೇ ಹೊಲಿಬೇಕು, ತುಂಬ ಕಮಿಟ್ಮೆಂಟ್ಗಳು ಮಾಡ್ಕೊಬಿಟ್ಟಿದ್ದೀನಿ. ಈ ಟೈಲರ್ ಕೆಲಸ ನಂಬ್ಕೊಂಡು ಅಕ್ಕ ಏನು ಮಾಡೋದು ಅಂದರೆ ಮನೇಲಿ ಸ್ವಲ್ಪ ಬಟ್ಟೆ ಸೇಲ್ ಮಾಡೋ ಬಿಸ್ನೆಸ್ ಮಾಡ್ಕೊಳ್ಳಿ, ಲೈನಿಂಗು ಆ ಥರ ನಿಮ್ಗೆ ಏನು ಜನ ಸ್ವಲ್ಪ ಬಂದುಬಿಟ್ಟು ಬಟ್ಟೆಗಳನ್ನು ಕೊಡಬೇಕು ಆ ರೀತಿ ಸ್ವಲ್ಪ ಏನಾದರೂ ನಿಮ್ಮ ಐಡಿಯಾ ಪ್ರಕಾರ ಮಾಡ್ಕೊಳ್ಳಿ. ಟೈಮ್ ಟು ಟೈಮ್ ಕೆಲಸ ಮಾಡಿ ಕಸ್ಟಮರ್ಗೆ ಬೇಗ ಬೇಗ ಬಟ್ಟೆ ಕೊಟ್ಟು ಫಿಟ್ಟಿಂಗು ಫಿನಿಶಿಂಗು ಚೆನ್ನಾಗಿ ಕೊಟ್ಟರೆ ನಿಮಗೆ 100% ಮನೇಲಿದ್ದು ಆರಾಮಾಗಿ ಕೆಲಸ ಮಾಡ್ಬೋದು. ಮನೇಲಿ ಚೆನ್ನಾಗಿ ಬಟ್ಟೆ ಬಂದು ಶಾಪ್ ಮಾಡಿ ಲಾಸ್ ಆದಂಥವ್ರು ಎಷ್ಟೋ ಜನ ಇದ್ದಾರೆ. ಅದನ್ನ ನೋಡ್ಕೊಳ್ಳಿ. ಮನೇಲಿ ಚೆನ್ನಾಗಿ ಬಟ್ಟೆ ಬರ್ತಿದೆ, ಕಸ್ಟಮರ್ ಎಲ್ಲ ಬರ್ತಿದ್ದಾರೆ ಅಂದರೆ ನೀವು ಆರಾಮಾಗಿ ಮನೇಲೇ ಸ್ಟಿಚ್ ಮಾಡ್ಕೊಬೋದು. ಯಾಕಂದರೆ ಮನೇಲಿ ಕಂಫರ್ಟ್ ಅನ್ನೋದು ಇರುತ್ತೆ. ಅಂಗಡಿಯಲ್ಲಿ ಅಂತಂದರೆ ಟೈಮ್ ಕರೆಕ್ಟಾಗಿ ಬರಬೇಕು, ಮತ್ತು ಮನೇಲಿ ಯಾರೋ ಬಂದರು ನೆಂಟರು ಅವರು ಇವರು ಅಂದರು ನಮಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆಯಿತಾ, ಈಗ ಬಾಡಿಗೆ ಮನೇಲಿರೋರು ಅಕ್ಕ, ಬಾಡಿಗೆ ಮನೇಲಿರೋರಿಗೂ ಒಂದು ಸಮಸ್ಯೆ, ಅಕ್ಕ ನಾವು ಈ ಮನೇಲಿದ್ದೀವಿ, ನೆಕ್ಸ್ಟ್ ಒಂದು ಮನೆಗೆ ಹೋದಾಗ ಕಸ್ಟಮರ್ ಎಲ್ಲ ಹೋಗ್ಬಿಡ್ತಾರೆ, ಏನು ಮಾಡೋದು ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಏನು ಮಾಡಬೇಕು, ನಾವು ಬಾಡಿಗೆ ಮನೇಲಿ ಇರೋರು ಅಂದರೆ ಆದಷ್ಟು ಪದೇ ಪದೇ ಮನೆ ಚೇಂಜ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ.
ನೀವು ಟೈಲರ್ಸೇ ಆಗಿದ್ರೆ. ಅಕಸ್ಮಾತ್ ನೀವೀಗ ಒಂದು ವರ್ಷ ಒಂದು ಮನೇಲಿದ್ದು ಮತ್ತೊಂದು ವರ್ಷ ಮತ್ತೊಂದು ಮನೆಗೆ ಹೋದ್ರಿಂದ ಅಲ್ಲಿ ಹೊಸ ಕಸ್ಟಮರ್ ಪರಿಚಯ ಆಗಿ ನಿಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಎಷ್ಟೋ ಟೈಮ್ ಆಗಿಬಿಡುತ್ತೆ. ಆಗ ನೀವು ಸಾಲಗಳ ಮೇಲೆ ಸಾಲಗಳು, ಕಮಿಟ್ಮೆಂಟ್ ಮೇಲೆ ಕಮಿಟ್ಮೆಂಟ್ ಮಾಡ್ಕೊಬಿಡ್ತೀರಾ. ಆದ್ದರಿಂದ ಆದಷ್ಟು ನೀವು ನಿಮ್ಮ ಕೆಲಸದ ಟೈಮಲ್ಲಿ ನಿಮಗೆ ಒಂದು ಬಾಡಿಗೆ ಮನೇಲಿ ಇದ್ದೀರಂದ್ರೆ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ವರ್ಷ ಇರೋದಕ್ಕೆ ಟ್ರೈ ಮಾಡಿ. ಹಾಗಾಗಿ ನೋಡ್ಕೊಂಡೇನೆ ಬಾಡಿಗೆ ಮನೆಗಳಿಗೆ ನಿಮಗೆ ಕರೆಕ್ಟ್ ಅನುಕೂಲ ಆಗೋ ರೀತಿ ಹೋಗ್ಬಿಡಿ. ಪದೇ ಪದೇ ನಾವು ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀವಿ, ಬಾಡಿಗೆ ಮನೇಲಿ ಇರ್ತೀವಿ ಅಂದರೆ ಮನೆ ಚೇಂಜ್ ಮಾಡಿದಾಗ ಕಸ್ಟಮರ್ ತುಂಬಾನೇ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಮಾಡಿದ್ರು ನೀವು ತಕ್ಷಣ ತುಂಬ ದೂರದಲ್ಲಿ ಕಸ್ಟಮರ್ ಅಲ್ಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಜಾಗದಲ್ಲಿ ಮಾಡಬೇಡಿ. ಅಕಸ್ಮಾತ್ ನಿಮಗೆ ಬಾಡಿಗೆ ಮನೆ ಬೇರೆ ಮಾಡಲೇಬೇಕಾದ ಅನಿವಾರ್ಯ ಬಂದರೆ ಸ್ವಲ್ಪ ಅಲ್ಲೇ ಸುತ್ತಮುತ್ತಲಲ್ಲಿ ಮನೇನ ಹುಡುಕಿ ಮಾಡೋದಕ್ಕೆ ಟ್ರೈ ಮಾಡಿ. ಆಗ ಕೆಲಸ ಕಡಿಮೆ ಆಗಲ್ಲ, ಆಯ್ತಾ? ಹಾಗಾಗಿ ಬಾಡಿಗೆ ಮನೆಯವ್ರಿಗೆ ತುಂಬಾನೇ ಈಸಿ ಟೈಲರಿಂಗ್ ಕೆಲಸ. ಬಾಡಿಗೆ ಮನೆಯಲ್ಲಿರೋರಿಗೆ ಎಷ್ಟೊಂದು ಅನುಕೂಲ ಅಂತೇಳಿ ಹೇಳ್ತೀನಿ. ಏನು ಅಂತಂದ್ರೆ ಅಕಸ್ಮಾತ್ ನೀವು ಹೊಲಿತಾ ಇರ್ತೀರಾ, ಅಕ್ಕಪಕ್ಕ ತುಂಬಾ ಜನ ಟೈಲರ್ಸ್ಗಳೇ ಆಗ್ಬಿಟ್ರು, ನಿಮಗೆ ಬಟ್ಟೆ ಕಡಿಮೆ ಇದ್ರೆ ಆರಾಮಾಗಿ ನೀವು ಮನೇನ ಚೇಂಜಸ್ ಮಾಡ್ಕೊಂಡು ಹೋಗ್ಬೋದು. ಈಗ ಹೆಂಗಂದ್ರೆ ಸೋಷಿಯಲ್ ಮೀಡಿಯಾ ಟೈಮ್ ಆಗಿರೋದ್ರಿಂದ ಇವಾಗ ನಾವು ವಾಟ್ಸಪ್ಪಲ್ಲಿ ನಂಬರನ್ನು ಸೇವ್ ಮಾಡ್ಕೊಂಡಿರ್ತೀವಿ ಅಥವಾ ಇನ್ಸ್ಟಾದಲ್ಲಿ ಹಾಕ್ತೀವಿ. ಈ ಥರ ಹಾಕೋದ್ರಿಂದ ಎಷ್ಟು ದೂರ ಕಸ್ಟಮರ್ ಆದರೂ ಈಗ ಕೊರಿಯರ್, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ, ನಮ್ಮ ಶಿವಮೊಗ್ಗದಿಂದ ಬಿಜಾಪುರಕ್ಕೆ ಅವರು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅವು ಖುಷಿ ಆಯಿತು ನನಗೆ ನೋಡಿ, ಸ್ಟಿಚಿಂಗು ಚೆನ್ನಾಗಿದ್ರೆ ಎಷ್ಟು ದೂರದಿಂದ ಎಷ್ಟು ದೂರಕ್ಕೆ ಕೊಟ್ಟು ಕಳಿಸ್ತಾರೆ ಅಂತೇಳಿ. ಆವಾಗ ನಮಗೆ ನಮ್ಮ ಊರಲ್ಲಿರೋ ಜನಗಳೇ ಕೊಡಬೇಕು ಅನ್ನೋದು ಇರೋದಿಲ್ಲ. ಈ ಥರ ಈಗ ತುಂಬಾ ಫೆಸಿಲಿಟಿ ಇದೆ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂದರೆ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಿಮಗೆ ಬಟ್ಟೆಗಳನ್ನು ಕೊಡ್ತಾರೆ. ಆದ್ದರಿಂದ ಕೆಲಸ ನೀಟಾಗಿ ಕಲೀರಿ, ರೆಸ್ಪಾನ್ಸ್ ಚೆನ್ನಾಗಿ ಮಾಡಿ. ಆಗ ನಿಮಗೆ ಈ ರೀತಿ ಕೊರಿಯರ್ ಮುಖಾಂತರದಿಂದನೇ ಬಟ್ಟೆ ಹೊಲಿದ್ಬಿಟ್ಟು ಆರಾಮಾಗಿ ನೀವು ದುಡ್ಡನ್ನು ಗಳಿಸ್ಬೋದು. ಆದ್ದರಿಂದ ನೀವೀಗ ಬಾಡಿಗೆ ಮನೆ, ಸ್ವಂತ ಮನೆ, ಶಾಪು ಅನ್ನೋದೇ ಇಲ್ಲ. ಇವಾಗ ಶಾಪ್ ಮಾಡೇನೆ ಗೆಲ್ಲಬೇಕು ಅನ್ನೋದು ತುಂಬಾನೇ ಅದು ಸುಳ್ಳು. ಯಾಕಂದ್ರೆ ಮನೇಲೇ ಕೂತು ಜಾಕ್ ಮಿಷನ್ ಇಟ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡುವಂಥ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನಾ ಹೇಳೋದು, ನಿಮಗೆ ತುಂಬ ಜನ ಕನ್ಫ್ಯೂಸ್, ಮನೇನ, ಸ್ವಂತ ಮನೇನ, ಬಾಡಿಗೆ ಮನೇನ, ಎಲ್ಲಿ ಹೇಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಬರೀ ಕನ್ಫ್ಯೂಸಲ್ಲೇ ಅವರು ಟೈಮನ್ನು ಕಳೆದು ಬಿಡ್ತಾರೆ. ಆ ರೀತಿ ಮಾಡಬೇಡಿ. ನೀವು ಬಾಡಿಗೆ ಮನೇಲಿದ್ರು ಓಕೆ, ಅದಕ್ಕೆ ಏನೇನು ಅನುಕೂಲಗಳು ಮಾಡ್ಕೋಬೇಕೋ ಮಾಡ್ಕೊಳ್ಳಿ. ಸ್ವಂತ ಮನೇಲಿದ್ರೂ ಓಕೆ, ಅದಕ್ಕೆ ಏನೇನು ಅನುಕೂಲಗಳು ಮಾಡ್ಕೋಬೇಕೋ ಅದು ಮಾಡ್ಕೊಳ್ಳಿ. ಮತ್ತು ಶಾಪ್ ಮಾಡಿದ್ರು ಓಕೆ, ಅದಕ್ಕೆ ಏನೇನು ಅನುಕೂಲಗಳು ಮಾಡ್ಕೊಬೇಕು ಕಸ್ಟಮರ್ ಬರೋದಕ್ಕೆ ನೀವು ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಮಾಡ್ಕೊಳ್ಳಿ. ನಿಮ್ಮ ಶಾಪು, ನಿಮ್ಮ ಮನೆ, ಅಲ್ಲಿ ನೀವು ಟೈಲರಿಂಗನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು ಅಂತ ಯೋಚನೆ ಮಾಡಬೇಕು. ಅದ್ಬಿಟ್ಟು ಅವಳ ಅಂಗಡಿ ಹಿಂಗೆ ನಡೀತಾ ಇದೆ, ಅವಳ ಅಂಗಡಿಯಲ್ಲಿ ಏನು, ಅವಳದೇನು, ಅದೇನು, ಇದೇನು ಅಂತ ನೀವು ಬೇರೆಯವ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಹೋದ್ರಿ ಅಂದರೆ ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಯಾವತ್ತೂ ಚಾನ್ಸ್ ಇಲ್ಲ. ಆದ್ದರಿಂದ ನೀವು ಇಡೀ ದಿನನೂ ಸ್ಟಿಚ್ ಮಾಡ್ತಾ 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 ಥಿಂಕ್ ಮಾಡಿ, ನನ್ನ ಕೆಲಸದಲ್ಲಿ ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಮಾಡಿಕೊಂಡ್ರೆ ನಾನು ಹೇಗೆ ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡಿರಿ. ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಖುಷಿ ಪಡಿ, ಅವ್ರಿಗೆ ಚೆನ್ನಾಗಿ ಕೆಲಸ ಬರ್ತಿದೆಯಾ ಖುಷಿ ಪಡಿ, ಆಗ ನಿಮಗೂ ಚೆನ್ನಾಗೇ ಆಗುತ್ತೆ. ನಾವು ಅದೇ ಅವಳಿಗೆ ಜಾಸ್ತಿ ಬಟ್ಟೆ ಬಂತು, ಅವಳು ತುಂಬ ಬರೋದು, ಅವಳ ಅಂಗಡಿ ಚೆನ್ನಾಗಿ ನಡೀತಿದೆ, ಅವಳು ಅಂತ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಮ ಎನರ್ಜಿ ಪೂರಾ ಅವ್ರ ಮೇಲೆ ಹಾಕ್ತೀವಿ ಹೊರತು ನಾವು ಕೆಲಸ ಮಾಡೋದ್ರ ಕಡೆ ಆಸಕ್ತಿ. ಸಾರಿ ಫ್ರೆಂಡ್ಸ್, ವಿಡಿಯೋದ ಮಧ್ಯೆ ಸ್ವಲ್ಪ ಕೆಮ್ಮು ಬಂದ್ಬಿಡ್ತು. ಹಾಗೆ ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದಾಗ್ಲಿ, ಬೇರೆಯವ್ರ ಕೆಲಸದ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಯಾವತ್ತೂ ಮಾಡಬೇಡ. ನಾವು ಈಗ ನಾರ್ಮಲ್ ಬ್ಲೌಸು, ಸಾದಾ ಬ್ಲೌಸು ಕಲ್ತಿರ್ತೀರ, ನಾ ಇನ್ನೂ ಡಿಸೈನರ್ ಬ್ಲೌಸ್ ಕಲಿಬೇಕು ಅಂತಂದರೆ ನಂಗೆ ಒಬ್ರು ಇಬ್ಬರು ತುಂಬ ಜನನೇ ಹೇಳಿದ್ರು, ಅಕ್ಕ ನನಗೆ ಮೊಬೈಲಲ್ಲಿ ನೋಡಿದ್ರೆ ಕಲಿಯೋಕ್ಕೆ ಬರೋದಿಲ್ಲ, ನಂಗೆ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಕಲಿಯೋಕ್ಕೆ ಬರೋದಿಲ್ಲ, ನಂಗೆ ಡೈರೆಕ್ಟಾಗಿ ಹೇಳ್ಕೊಡ್ಬೇಕು ಅಂತ. ನೀವು ನಿಮ್ಮ ಬಗ್ಗೆನೇ ಕಾಳಜಿ ತೋರಿಸಿ, ನಿಮ್ಮ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ ಅಂದರೆ ಮೊಬೈಲಲ್ಲಿ ನೋಡಿ ಆರಾಮಾಗಿ ಕಲಿಬೋದು. ನಿಮ್ಮ ತಲೆ ಬೇರೆ ಕಡೆ ಥಿಂಕ್ ಮಾಡ್ತಾ ಇದೆ ಅಂದರೆ 100% ನೀವು ಕಲಿಯೋಕ್ಕಾಗಲ್ಲ. ನಿಮ್ಮ ಕೈ ಹಿಡಿದು ಕಲಿಸಿದ್ರು ಕಲಿಯೋಕ್ಕಾಗಲ್ಲ. ಈಗ ನಮ್ಮ ಏಜವ್ರಿಗೆ ಹೇಳೋದು, ನಾವು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಕೆಲಸನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂದರೆ ನಮ್ಗೆ ಏನಿರಬೇಕು, ನಮ್ಮ ಮೈಂಡ್ ತುಂಬ ನಮ್ಮ ಕೆಲಸದ್ದೇ ಇರಬೇಕು. ಅವು ಹೊಸ ಹೊಸ ಐಡಿಯಾಗಳು ಬರುತ್ತೆ. ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತೇವೆ ಹೋದರೆ ಅವ್ರನ್ನ ಹಾಳು ಮಾಡೋ ಐಡಿಯಾಗಳು ಬರುತ್ತೆ. ಆದ್ದರಿಂದ ನಮ್ಮ ಕೆಲಸದ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ, ನಮ್ಮ ಕೆಲಸ ನಾವು ಹೆಂಗೆ ಡೆವಲಪ್ ಮಾಡ್ಕೊಬೇಕು ಅಂತೇಳಿ ಯೋಚನೆ ಮಾಡ್ತಾ ಹೋದರೆ ಹೊಸ ಹೊಸ ಐಡಿಯಾ ಬರುತ್ತೆ. ಎಕ್ಸಾಂಪಲ್ ನಾನೇ ಹೇಳ್ತೀನಿ, ನಾನು ಬರೀ ಟೈಲರಿಂಗ್ ಒಂದೇ ಮಾಡ್ತಿದ್ದೆ, ಅದ್ರ ಮಧ್ಯೆ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಆದರೆ ನಂಗೆ ಅದು ಸಹ ಮನೆ ಖರ್ಚಿಗೆ ಸಾಲ್ತಿರ್ಲಿಲ್ಲ. ಕಮಿಟ್ಮೆಂಟ್ ತುಂಬ ಇತ್ತು. ಯಾಕಂದರೆ ಮನೆಯವರಿಗೆ ಸಂಬಳ ತುಂಬ ಕಡಿಮೆ, ನನ್ನೊಬ್ಳು ಸಂಬಳದಿಂದ ಬಾಡಿಗೆ ಮನೆ, ಮಕ್ಕಳು ಫೀಸು, ಹಾಗೆ ಇನ್ನು ಇರುತ್ತಲ್ವಾ, ಈಗಂತೂ ಒಂದು ಕರೆನ್ಸಿ, ಫೋನಿಗೆ, ಹಣ್ಣು ತರಕಾರಿಗಳು, ನಾನ್ ವೆಜ್ಜು, ಈ ರೀತಿ ಮನೆ ಅಂದಮೇಲೆ ಇದ್ದಿದೆ, ಸಾಕಾಗ್ತಿರಲಿಲ್ಲ. ಅವಾಗ ನಾನು ಏನು ಮಾಡಿದೆ, ಪ್ರತಿದಿನ ಯೋಚನೆ ಮಾಡಿದೆ ಅಂದರೆ ತುಂಬ ಹಂಗಲ್ಲ, ನಾನು ಏನು ಇಂಪ್ರೂವ್ಮೆಂಟ್ ಆಗೋಕ್ಕೆ ಯೋಚನೆ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾಡಿದೆ.
ಈಗ ಬಾಡಿಗೆ ಮನೇಲಿ ಇದ್ಕೊಂಡು ಶಾಪು ಮಾಡಿದ್ರೆ ನಂಗೆ 2 ಹೆವಿ ಆಗಿಬಿಡತ್ತೆ. 10-15 ಸಾವಿರ ಬರೀ ಬಾಡಿಗೆ ಕೊಡೋದಕ್ಕೆ ಆಗಿಬಿಡತ್ತೆ, ಉಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು, ಅಂದರೆ ಉಳ್ಸೋಕ್ಕಿಂತನೂ ಸಾಲ ಮಾಡೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸಾಲ ಬೇಡ ಅಂದ್ಬಿಟ್ಟು ನಾನು ಮನೇಲೇ ಮಾಡೋಕ್ಕೆ ಶುರು ಮಾಡಿದೆ. ಕಸ್ಟಮರ್ ಹೇಗೆ ಅಟ್ರಾಕ್ಟ್ ಮಾಡಬೇಕು ಯೋಚನೆ ಮಾಡಿದೆ. ಮತ್ತು ಹಾಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. 3.5 ವರ್ಷ ಆಯಿತು ಸ್ಟಾರ್ಟ್ ಮಾಡಿದೆ. ಇದ್ರ ಜೊತೆಗೆ ಆ ಅರ್ನಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನಂಗೆ ಸ್ವಲ್ಪ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಫುಲ್ ಅಲ್ಲ, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಅರ್ನಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಕಡಿಮೆ ಆಗ್ತಾ ಬಂತು. ಈ ರೀತಿ ನಮ್ಮ ಬಗ್ಗೆ ನಾವು ಥಿಂಕ್ ಮಾಡಿ, ನಮ್ಮ ಕೆಲಸದ ಬಗ್ಗೆ ನಾವು ಥಿಂಕ್ ಮಾಡಿ, ನಮಗೆ ಏನು ನಮ್ಮ ಸುತ್ತಮುತ್ತ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ನಮ್ಮ ಪ್ರಾಬ್ಲಮ್ಸ್ಗಳನ್ನು ನಾವು ಬಿಟ್ಕೊಳ್ತೀವಿ, ಬೇರೆಯವ್ರ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. 3 ಹೊತ್ತು ಫೋನ್ ಮಾಡ್ಕೊಂಡು ಅವಳು ಹಂಗೆ ಇವಳು ಹಿಂಗೆ ಅವಳದಾಯಿತು ಆ ಥರ ಯಾವತ್ತೂ ಮಾಡಬೇಡಿ. ನಿಮ್ಮ ಟೈಲರಿಂಗ್ ಕೆಲಸ ಸಕ್ಸಸ್ ಆಗಬೇಕು. ನಾನು ಟೈಲರಿಗೆ ಕರೆಕ್ಟಾಗಿ ಹೇಳೋದ್ರಿಂದ, ಟೈಲರ್ ಅಂತಲ್ಲ, ಯಾವುದೇ ಕೆಲಸ ಮಾಡ್ತಾ ಇರಿ ನೀವು, ಅವರೆಲ್ಲರೂ ಇದೇ ರೀತಿ ಥಿಂಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದರಿಂದ ಫ್ರೆಂಡ್ಸ್ ನೀವು ಎಲ್ಲಿ ಟೈಲರಿಂಗ್ ಮಾಡಿದ್ರೆ ನಿಮ್ಮ ಕೆಲಸ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕಿಂತ ಮೊದಲು ನೀವು ಫಸ್ಟ್ನೇದಾಗಿ ನಾನು ಇವಾಗ ಬೆಳಗ್ಗೆ ನಾನು ಇಷ್ಟು ಹೊಲಿಬೇಕು ಅನ್ನೋದು ನಿಮಗೆ ಥಿಂಕ್ ಇರಬೇಕು. ಸಂಜೆ ನಾನು ಇಷ್ಟಿಷ್ಟು ಕೆಲಸ ಮಾಡೋದನ್ನ ಇವತ್ತು ಕೆಲಸದಲ್ಲಿ ಏನು ಕಡಿಮೆ ಮಾಡಿದೆ, ಏನು ಲಾಸ್ ಆಯಿತು, ಹೇಗಾಯಿತು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡೋದು. ಪರವಾಗಿಲ್ಲ, ಇವತ್ತು ನನ್ನ ಕೆಲಸ ತುಂಬ ಚೆನ್ನಾಗಾಗಿದೆ, ನಾನು ಅನ್ಕೊಳ್ಳೋಕ್ಕಿಂತ ಜಾಸ್ತಿ ದುಡ್ದಿದ್ದೀನಿ ಅಂದಾಗ ಅಷ್ಟು ಖುಷಿ ಆಗುತ್ತೆ ಅಲ್ವಾ. ನಾವು ಈ ಟೈಮಲ್ಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿರುತ್ತೆ. ಆದ್ದರಿಂದ ನೀವು ಶಾಪಲ್ಲೇ ಮಾಡಿ, ಮನೆಯಲ್ಲೇ ಮಾಡಿ, ಬಾಡಿಗೆ ಮನೆಯಲ್ಲೇ ಮಾಡಿ, ಎಲ್ಲೇ ಮಾಡಿ, ನಿಮಗೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ನಾವು ಫೇಲ್ ಆಗ್ತೀನಿ ಅನ್ನೋದಿತ್ತು ಅಂದರೆ ಫೇಲೇ ಆಗ್ತೀವಿ, ಸಕ್ಸಸ್ ಆಗ್ತೀವಿ. ನಾನು ಮನೇಲಿ ಮಾಡಿದ್ರು ನನ್ನ ಕಮಿಟ್ಮೆಂಟ್ಗಳನ್ನೆಲ್ಲ ನಾನು ಸರಿ ಮಾಡ್ಕೊಳ್ತೀನಿ, ಶಾಪಲ್ಲಿ ಮಾಡಿದ್ರು ನಾನು ಹೆಚ್ಚು ಬೆಳಿತೀನಿ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಪಕ್ಕನೇ ಟೈಲರ್ಸ್ ಬರಲಿ, ನಿಮ್ಮ ಅಂಗಡಿ ಎದುರುಗಡೆನೇ ಟೈಲರ್ಸ್ ಬರಲಿ, ಯೋಚನೆ ಮಾಡಬೇಡಿ. ನೀವೇನು ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಗಮನ ಕೊಟ್ಟು ಮಾಡ್ತಾ ಹೋಗಿ, ಆಯಿತಾ. ಸಾಧ್ಯ ಆದರೆ ಇನ್ನಷ್ಟು ಜಾಸ್ತಿ ಕಲಿತಾ ಹೋಗಿ, ಪ್ರತಿದಿನ ಕಲಿತಾ ಹೋದಷ್ಟು ನಮಗೆ ಈಗಿನ ಒಂದು ಜಾಯಮಾನಕ್ಕೆ ಕರೆಕ್ಟ್ ಅದು. ಆದ್ದರಿಂದ ಫ್ರೆಂಡ್ಸ್, ಇಷ್ಟು ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಟಿಪ್ಸ್ ಬೇಕು ಅಂದರೆ ಅಕ್ಕ ಇನ್ನಷ್ಟು ಮೋಟಿವೇಶನ್ ವಿಡಿಯೋನ ಹಾಕಿ ಟೈಲರಿಂಗ್ ಬಗ್ಗೆ ಅಥವಾ ಇನ್ನೂ ಉಳಿದಿರೋ ವಿಷಯದ ಬಗ್ಗೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೂ ನಿಮ್ಮನ್ನು ಮೋಟಿವೇಟ್ ಮಾಡಿ ಒಂದು ಏನೋ ಅಂದರೆ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋ ಥರ ನೀವು ಬರ್ಬೇಕು, ಆ ರೀತಿ ನಾನು ಹುರಿದುಂಬಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋ, ನಿಮ್ಮ ಲೈಕ್ ನನಗೆ ಒಂದು ಮೋಟಿವೇಟ್ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಇನ್ನಷ್ಟು ಹೇಳಬೇಕು, ನಂಗೆ ಗೊತ್ತಿರೋ ವಿಷಯನ ಇನ್ನಷ್ಟು ನನ್ನ ಫ್ಯಾನ್ಸ್ಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಿಡಿಯೋಸ್ ಮಾಡ್ತೀನಿ. ಹಾಗಾಗಿ ಫ್ರೆಂಡ್ಸ್, ನೀವು ವಿಡಿಯೋ ನೋಡಿದ್ದೀರಿ ಅನ್ನೋದಕ್ಕೆ ನೀವು ಒಂದೇ ಒಂದು ಅಕ್ಕ ಥ್ಯಾಂಕ್ಸ್ ಅಕ್ಕ ಒಂದು ತಮ್ಮ ಹಾಕಿ ಅಥವಾ ಏನಾದರೂ ಒಂದು ಕಮೆಂಟ್ ಮಾಡಿ, ಆವಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ವಿಡಿಯೋ ನೋಡಿ ಅಲ್ಲಿಗೆ ಸುಮ್ಮನಾದರೆ ಏನೋ ನನ್ನ ವಿಡಿಯೋ ಇಷ್ಟ ಆಗಿಲ್ಲ, ನಾನು ಹೇಳಿರೋ ಮಾತು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ನಿಮಗೆ ಕಮೆಂಟ್ ಬರೆಯೋಕ್ಕೆ ಬರಲ್ಲ ಅಂದರೆ ತಮ್ಮ ಹಾಕಿ, ಇಲ್ಲ ಅಂದರೆ ನಿಮ್ಗೆ ಕಮೆಂಟ್ ಬರೆಯೋಕ್ಕೆ ಬರುತ್ತೆ ಅಂದರೆ ಜಸ್ಟ್ 1 ಸೆಕೆಂಡ್ ನನಗೋಸ್ಕರ ಥ್ಯಾಂಕ್ಸ್ ಅಂತ ಆದರೂ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.